ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ಆಗುತ್ತಾ? ಈ ಬಗ್ಗೆ ಇಂಧನ ಹಾಗೂ ಸಚಿವರು ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಏನು ಹೇಳಿದ್ರು? ನ್ಯೂಸ್ 18 ಕನ್ನಡ ಸಂಪಾದಕ ಸಿದ್ದಪ್ಪ ಕಾಳೋಜಿ ಅವರು ನಡೆಸಿಕೊಟ್ಟಂತ 1-to-1 ಕಾರ್ಯಕ್ರಮದಲ್ಲಿ ಸಚಿವ ಸುನಿಲ್ ಕುಮಾರ್ ಉತ್ತರವನ್ನ ಕೊಟ್ಟರು. ಏನು ಹೇಳಿದ್ರು ನೋಡೋಣ. ಇನ್ನೊಂದು ಬಹುದಿನಗಳ ಬೇಡಿಕೆ ರೈತರಿಗೆ ನಿರಂತರ ವಿದ್ಯುತ್ ಪೂರೈಕೆ, ರೈತರ ಪಂಪ್ ಸೆಟ್ಗಳಿಗೆ 3 ಫೇಸ್ ವಿದ್ಯುತ್ ಪೂರೈಕೆ ನಿರಂತರ ಮಾಡಬೇಕು ಅನ್ನೋ ದೊಡ್ಡ ಬೇಡಿಕೆ ಇದೆ ಆವಾಗಿಂದನೂ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ಅಥವಾ ನೀವು ಯಾವ ಥರ ಒಂದು ವಿಷನ್ ಹೊಂದಿದ್ದೀರಾ? ನೋಡಿ, 2 ಸಂಗತಿಗಳನ್ನು ನಾನು ಸ್ಪಷ್ಟ ಮಾಡ್ತೇನೆ. ಮೊದಲನೇದು, ರೈತರಿಗೆ 7 ಗಂಟೆಗಳ ಕಾಲ ವಿದ್ಯುತ್ತನ್ನು ಅವರ ಕೃಷಿ ಪಂಪ್ ಸೆಟ್ಗಳ ಕೊಡಲಿಕ್ಕೆ ನಮ್ಮ ಸರ್ಕಾರ ಇವತ್ತು ಬದ್ಧ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ಇರಾದೆಯೂ ಕೂಡ ಅದೇ ಇದೆ. ರೈತರಿಗೆ 7 ಗಂಟೆಗಳ ಕಾಲ ವಿದ್ಯುತ್ತನ್ನು ಕೊಡಬೇಕು ಅಂತ. ನಿರಂತರವಾಗಿ 7 ಗಂಟೆ ನಮಗೆ ಕೊಡಲಿಕ್ಕೆ ಕಷ್ಟ ಸಾಧ್ಯ. ಆದರೆ ಅದನ್ನು 2 ಹಂತಗಳಲ್ಲಿ 3 ಹಂತಗಳಲ್ಲಿ ಕೊಡುವಂಥ ಪ್ರಯತ್ನ ನಡೀತಾ ಇದೆ. ಕೆಲವು ತಾಲೂಕುಗಳಲ್ಲಿ 7 ಗಂಟೆ ನಮಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಈ ಸತ್ಯವನ್ನು ನಾನು ಒಪ್ಕೊಳ್ತೇನೆ. ಆ ರೀತಿಯಾದಂಥ ತಾಲೂಕುಗಳಿಗೂ ಕೂಡ ನಾವು ಇಲಾಖೆಯಲ್ಲಿ 100 ದಿನದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಡಿಸೆಂಬರ್ ಕೊನೆಯ ಹೊತ್ತಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ರೈತರ ಪಂಪ್ಸೆಟ್ಗಳಿಗೆ 7 ಗಂಟೆಗಳ ಕಾಲ ವಿದ್ಯುತ್ತನ್ನು ನಾವು ಕೊಡ್ತೇವೆ. ಅದು 2 ಹಂತಗಳಲ್ಲಿರ್ಬೋದು, ಕೆಲವು ಕಡೆಗಳಲ್ಲಿ 3 ಹಂತಗಳಲ್ಲಿರ್ಬೋದು. ನಿರಂತರವಾಗಿ 7 ಗಂಟೆ ಕೊಡಲಿಕ್ಕೆ ನಮಗೆ ಇವತ್ತಿನ ದಿನದಲ್ಲಿ ಕಷ್ಟ. ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡೋಣ.